ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದನ್ನು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ ಸ್ನೇಹಿತರೆ, ನಾನು ನಿಮ್ಮ ಜೊತೆ ನಿಮ್ಮ ಮೆಚ್ಚಿನ ಗೆಳತಿ ಆದಂತಹ ಮಂಜುಳಾ ಅಂತ ಹೇಳ್ತಾ ಕೆಳಗಡೆ ಇವತ್ತಿನ ಕಾರ್ಯಕ್ರಮ ಆದಂತಹ ವಿಶೇಷವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇವತ್ತು ನಾವು ರೀಡ್ ಅಲೋಡ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ ಸ್ನೇಹಿತರೆ. ಇವತ್ತಿನ ನಮ್ಮ ರೀಡ್ ಅಲೋಡ್ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ಕಥೆಯನ್ನ ಹೊತ್ತು ತಂದಿದ್ದೀನಿ. ಆ ಕಥೆಯ ಹೆಸರು ಅಜ್ಜಿ ಮತ್ತು ಶೋಧಿನಿ. ಈ ಒಂದು ಕಥೆಯನ್ನ ಬರೆದಂತವರು ಸಾರಾವೇಂದ್ರ ವಿಕ್ರಮ್. ಈ ಒಂದು ಕಥೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದಂಥವರು ಈಶ್ವರಿ ಮತ್ತು ಈ ಒಂದು ಕಥೆಯನ್ನ ಇಂಟ್ರೊಡಕ್ಷನ್ ಬರೆದಂಥವರು ವೇದಾಶಿಯಾ. ಈ ಒಂದು ಕಥೆಯನ್ನ ಪ್ರಥಮ್ ಬುಕ್ಸಿನ ವತಿಯಿಂದ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಸ್ನೇಹಿತರೆ, ಅಜ್ಜಿ ಮತ್ತು ಶೋಧಿನಿ ಈ ಒಂದು ಕಥೆಯನ್ನ ಕೇಳಿಬರೋಣ. ಜಾತ್ರೆ. ಶೋಧಿ ಅಜ್ಜಿಯನ್ನು ಕೇಳಿದಳು, ನಾನು ಜಾತ್ರೆಗೆ ಹೋಗೋಣವೇ ಎಂದು. ದೂರದಿಂದಲೇ ರಾಟೆ ತೊಟ್ಟಲಿನ ಚಕ್ರ ಕಾಣಿಸುತ್ತಿತ್ತು. ಮೊದಲು ನಿಧಾನವಾಗಿ ತಿರುಗುತ್ತಾ ಕೊನೆಗೆ ಅದು ವೇಗವಾಗಿ ಸುತ್ತಿತ್ತು. ನಾವು ಆ ರಾಟೆ ತೊಟ್ಟಿಲಿನಲ್ಲಿ ಕುಳಿತು ಕೇಳೋಣವೇ? ಶೋಧಿನಿ ಅಜ್ಜಿಯನ್ನು ಕೇಳಿದಳು. ಚಕ್ರ ಮೆಲ್ಲನೆ ತಿರುಗಲು ಆರಂಭಿಸಿತು. ನಂತರ ಜೋರಾಗಿ ತಿರುಗತೊಡಗಿತು. ಶೋಧಿನಿ ಗಟ್ಟಿಯಾಗಿ ಕಣ್ಮುಚ್ಚಿದಳು. ಅವಳಿಗೆ ಭಯವಾಗುತ್ತಿರಲಿಲ್ಲ. ಆದರೂ ಅಜ್ಜಿಯ ಕೈ ಹಿಡಿದು ಕೊಂಡರೆ ಸ್ವಲ್ಪ ಹಾಗೆನಿಸುತ್ತಿತ್ತು. ನಡುವೆ ಸ್ವಲ್ಪನೇ ಕಣ್ಣು ತೆರೆದು ನಾವೆಲ್ಲಿ ತಲುಪಿದ್ದೇವೆ ಎಂದು ನೋಡುತ್ತಿದ್ದಳು. ಅಜ್ಜಿ ಮಾತ್ರ ಕಣ್ಣು ತೆರೆದೇ ಇದ್ದಿದ್ದನ್ನು ಶೋಧಿನಿ ಗಮನಿಸಿದ್ದಳು. ಅವಳು ನಗುತ್ತಿದ್ದರೂ ಮಾತ್ರವಲ್ಲ, ಕೆಳಗೆ ನಿಂತು ನೋಡುತ್ತಿರುವವರ ಕಡೆಗೆ ಕೈ ಬೀಸುತ್ತಿದ್ದರು. ರಾಟೆ ತೊಟ್ಟಿಲಿನಿಂದ ಕೆಳಗಿನ ಶೋಧಿನಿ ಮತ್ತು ಅಜ್ಜಿ ಜಾತ್ರೆಯಲ್ಲಿ ಸುತ್ತು ಹಾಕಿದರು. ಬಹಳ ಮಜಾ ಬಂದಿತ್ತು. ಒಂದು ದೊಡ್ಡ ಡೇರಿಯಿಂದ ಆಡಿದ ಧ್ವನಿ ಕೇಳಿ ಬರುತ್ತಿತ್ತು. ಶೋಧಿನಿ ಒಂದು ಪ್ರೀತಿ ಖರೀದಿಸಿದಳು. ಆ ಪ್ರೀತಿಯಿಂದ ಎಷ್ಟು ದೊಡ್ಡ ಶಬ್ದ ಬರುತ್ತದೆ ಎಂದರೆ ಅಲ್ಲಿಂದ ನಾಯಿಯೊಂದು ದೆಚ್ಚಿದಿದ್ದು ಓಡಿ ಹೋಯಿತು. ಅಜ್ಜಿ ಶೋಧನಿಗಾಗಿ ಅನಿಲ ತುಂಬಿದ ಒಂದು ಬಲೂನ್ ತೆಗೆದು ಕೊಟ್ಟರು. ಮನೆಗೆ ಬಂದು ನೆಲ್ಲೆ ಶೋಧಿನಿ ಆ ಬಲೂನಿಗೆ ಹಾಳೆ ಕಾಗದ ಒಂದು ಪುಟವನ್ನು ಕಟ್ಟಿ ಅದರಲ್ಲೊಂದಷ್ಟು ಪತ್ರಗಳನ್ನು ಇಟ್ಟಳು. ಆಗ ಹಗ್ಗದ ಕಟ್ಟು ಬಿಚ್ಚಿದಳು. ಆ ಬಲೂನು ಗಾಳಿಯಲ್ಲಿ ಹೊರಬಂದು ಮನೆಯಿಂದ ಎತ್ತರಕ್ಕೆ ಹಾರಿತು. ಹೊಲ ಗದ್ದೆಗಳನ್ನು ದಾಟಿ ಜಾತ್ರೆಗೆ ಬಯಲನ್ನು ಬಿಟ್ಟು ದೂರ ಬರಲು ದೂರ ಹಾರಿ ಹೋಯಿತು. ಶೋಧಿನಿ ಅಜ್ಜಿಗೆ ಜಡೆ ಹಾಕಿದಳು. ಅಜ್ಜಿ ಆಗಷ್ಟೇ ತಲೆ ತೊಳೆದಿದಳು. ಅವರ ಉದ್ದನೆಯ ನೆರಳಿನ ಮೈದು ಕೂದಲು ಬಿಸಿಲಿನಲ್ಲಿ ಚಮಕ್ ಅಂತ ಹೊಳೆಯುತ್ತಿತ್ತು. ಅಜ್ಜಿ, ನಾನು ನಿಮ್ಮ ಕೂದಲನ್ನು ಚಾಚಿಲೆಂದು ಜೋಪಾನವಾಗಿ ಬಾಚಿದ್ದೇನೆ, ನಿಮಗೆ ಚೂರು ನೋವಾಗದು ಎಂದಳು ಶೋಧಿನಿ. ಶೋಧಿನಿ ನಿಧಾನವಾಗಿ ಅಜ್ಜಿಯ ಕೂದಲು ಬಿಚ್ಚಿಟ್ಟಿದಳು. ನಡುವಿನಲ್ಲಿ ಬೈತಾಳೆ ಬೆತ್ತೆ ಕೆಣಕಿಸಿದಳು. 2 ಭಾಗ ಮಾಡಿ ಉದ್ದನೆಯ 2 ಜಡೆ ಎಣೆದಳು. ಹಾಗೂ ವಿಷಯವಾಗಿ ಕಾಣುವಂತೆ ಜಡೆಯಲ್ಲಿ 2 ಉದ್ದನೆಯ ಕುಚ್ಚು ಕೂಡ ಹಾಕಿದಳು. ಶೋಧಿನಿ ಎಲ್ಲಿಂದಲೋ ಒಂದು ದೊಡ್ಡ ಹಳದಿ ಹೂವನ್ನು ತಂದು ಅಜ್ಜಿಯ ಒಂದು ಜಡೆಗೆ ಮುಡಿಸಿದಳು. ಬಣ್ಣದ ಒಂದು ಪಾತರಗಿತ್ತಿ ಹಾರುವ ಒಂದು ಅಜ್ಜಿಯ ಕೂದಲು ಮೇಲೆ ಹಳದಿ ಹೂವಿನ ಪಕ್ಕದಲ್ಲಿ ಕುಳಿತಿತ್ತು. ಶೋಧಿನಿ ಕನ್ನಡಿ ತರಲು ಓಡಿದಳು. ಅಜ್ಜಿಗೆ ಉದ್ದನೆಯ 2 ಜಡೆ, ಒಂದು ದೊಡ್ಡ ಹಳದಿ ಹೂವು ಹಾಗೂ ಬಣ್ಣದ ಪಾತರಗಿತ್ತಿಯನ್ನು ತೋರಿಸಿದಳು. ಕಾಡು. ನಾವು ಕಾಡಿಗೆ ಹೋಗೋಣವೇ ಎಂದು ಶೋಧಿನಿ ಅಜ್ಜಿಯನ್ನು ಕೇಳಿದಳು. ಅಲ್ಲಿ ಕಾಡು ಪ್ರಾಣಿಗಳು ಇರುತ್ತವೆ, ನಿಮಗೆ ಭಯ ಆಗಲ್ವಾ ಎಂದಳು.
ಶೋಧಿನಿ ಹಾಗೂ ಅಜ್ಜಿಯ ಕಾಡು ತಲುಪಿದರು. ಎಲ್ಲದಕ್ಕೂ ಮೊದಲು ಅವರಿಗೆ ಒಂದು ಪುಟ್ಟ ಮೊಲ ಕಂಡಿತ್ತು. ಆ ಮೊಲಕ್ಕೆ ಹಸಿವಾಗಿತ್ತು ಹಾಗೂ ಅದು ತನ್ನ ಅಮ್ಮನನ್ನು ಹುಡುಕುತ್ತಿತ್ತು. ಶೋಧಿನಿ ಹಾಗೂ ಅಜ್ಜಿ ಅದಕ್ಕೆ ಸಹಾಯ ಮಾಡಿದರು. ಮೊದಲು ಪೊದೆಯನ್ನು ಹಿಂದಿನಿಂದ ಬಹಳ ಹೊತ್ತು ಶೋಧಿನಿಯನ್ನು ನೋಡುತ್ತಿತ್ತು. ಆನೆ ಹಿಂಡಿದೊಂದು ನದಿಯಲ್ಲಿ ಸ್ನಾನ ಮಾಡುತ್ತಿತ್ತು. ಅವು ತಮ್ಮ ಸುಂಡಲಿನಲ್ಲಿ ನೀರು ತುಂಬಿಕೊಂಡು ಒಂದರ ಮೇಲೊಂದು ಚಿನಿಸುತ್ತಿತ್ತು. ದೃಶ್ಯ ತಮಾಷೆಯಾಗಿತ್ತು. ಮರದ ಮೇಲೆ ಕುಳಿತಿದ್ದ ಕೋತಿಯೊಂದು ಮಾವಿನ ಹಣ್ಣು ತಿನ್ನುವುದು. ಶೋಧಿನಿ ಆ ಕೋತಿಯನ್ನು ಹಲ್ಲು ಕಿರಿದು ರೇಗಿಸುವುದು. ಕೋತಿಯು ಕಿಕ್ 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 ಎನ್ನತೊಡಗಿತ್ತು. ಅದು ಒಂದು ಹಣ್ಣನ್ನು ಕಿತ್ತು ಶೋಧಿನಿಯತ್ತ ಎಸೆಯಿತು. ಅಜ್ಜಿ ಕ್ಷಣ ಮಾತ್ರದಲ್ಲಿ ಕೈ ಎತ್ತಿ ಶೋಧಿನಿಗೆ ಏಟು ತಗಲುವಂತೆ ಮಾವಿನ ಹಣ್ಣನ್ನು ಹಿಡಿದರು. ಆ ಕ್ಯಾಚ್ ನೋಡಬೇಕಾಗಿತ್ತು. ವಾವ್ ಅಜ್ಜಿ ಎಂದ ಶೋಧಿನಿ, ನಿನಗೆ ಕ್ರಿಕೆಟ್ ಆಡಲು ಬರುತ್ತದೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಎಂದು ಚಪ್ಪಾಳೆ ತಟ್ಟಿದಳು. ಮಳೆ ಸುರಿಯುತ್ತಿತ್ತು. ಕೆಲವೊಮ್ಮೆ ವೇಗದಲ್ಲಿ ಗಾಳಿ ಬೀಸುತ್ತಿತ್ತು ಹಾಗೂ ನೀರು ಬಡಿಯುತ್ತಿತ್ತು. ಒಮ್ಮೆ ಮಳೆ ಕಮ್ಮಿಯಾಗಿ ತುಂತುರಿನಂತೆ ಚಿಮುಕುತ್ತಿತ್ತು. ಶೋಧಿನಿ ಅಜ್ಜಿಯನ್ನು, ನಾನು ಹೊರಗೆ ಹೋಗಿ ಮಳೆಯಲ್ಲಿ ಆಟ ಆಡಲಾ? ನನಗೆ ನೀರಿನಲ್ಲಿ ಓಡಾಡುವುದು ಆಸೆಯಾಗುತ್ತಿದೆ ಎಂದು ಕೇಳಿದಳು. ಆಕಾಶ ಮಿಂಚುತ್ತಿದೆ, ಹುಷಾರು ಎಂದರು ಅಜ್ಜಿ. ಶೋಧಿನಿಯ ನಾಯಿ ತಿಲ್ಲು ಕುರ್ಚಿಯಲ್ಲಿ ಕೋಪದಿಂದ ಮುದುಡಿ ಮಲಗಿತ್ತು. ಶೋಧಿನಿ ಎದ್ದು ಹೊರಟಿದ್ದನ್ನು ಕಂಡಂತೆ ತಡ ನನಗೆಂದು ಬಂದು ತಿಲ್ಲು ಶೋಧಿನಿಯ ಕೈ ನೆಕ್ಕಿತ್ತ ಬಾಲ ಅಲ್ಲಾಡಿಸತೊಡಗಿತ್ತು. ಸರಿ, ನೀನು ನನ್ನ ಜೊತೆ ಬಾ ಎಂದಳು ಶೋಧಿನಿ. ಶೋಧಿನಿ ಮುಂದೆ ಮುಂದೆ ನಡೆಯುತ್ತಿದ್ದಳು. ತಿಲ್ಲು ಅವಳ ಹೆಜ್ಜೆಗಳನ್ನೇ ಹಿಂಬಾಲಿಸಿತು. ಅವರಿಬ್ಬರಿಗೂ ಅಂಗಗಳದ ಆಚೆಗೆ ತಲುಪುದಂತೆಯೇ ಗಾಳಿ ರಭಸದಿಂದ ಬೀಸಿತ್ತು. ಶೋಧಿನಿ ಛತ್ರಿ ಅನಿರೀಕ್ಷಿತವಾಗಿ ಕೈಯಿಂದ ಹಾರಿ ಹೋಗಿ ಅಂಗಳದ ಮೂಲೆಯಲ್ಲಿ ಬಿದ್ದಿತ್ತು. ದಿರಿದಿರನೆ ನಿಂಚತೊಡಗಿತ್ತು. ಶೋಧಿನಿ ನಿಂತಿದ್ದಳು. ಕೆಲವೇ ಕ್ಷಣದಲ್ಲಿ ಜೋರು ಗುಡುಗಿನ ಶಬ್ದ ಕಿವಿಗೆ ಅಪ್ಪಳಿಸಿತು. ತಿಲ್ಲು ಮನೆಯತ್ತ ಓಡಿ ಹಾಗೂ ಕುರ್ಚಿಯ ಕೆಳಗಡೆ ಅವಿತುಕೊಂಡಿತ್ತು. ಶೋಧಿನಿಯು ಹಿಂತಿರುಗಿ ಧಾವಿ ಎಸೆದಳು. ತರಕ್ಕನೆ ಬಂದು ಅಜ್ಜಿಯನ್ನು ದಬ್ಬಿ ಹಿಡಿದು ಕುಳಿತಿದ್ದಳು. ಅಜ್ಜಿ ಬಿಸಿಲಿನಲ್ಲಿ ಕುಳಿತು ಉಣ್ಣೆಯ ದಾರದ ಉಂಡೆ ಕಟ್ಟುತ್ತಿದ್ದರು. ನಾನು ನಿಮಗೆ ಸಹಾಯ ಮಾಡಲೇ ಎಂದು ಕೇಳಿದಳು ಶೋಧಿನಿ. ಶೋಧಿನಿ ಉಣ್ಣೆಯ ಒಂದು ಎಳೆ ತೆಗೆದಳು. ಅದರಿಂದ ಅಜ್ಜಿ ಮಾಡುತ್ತಿದ್ದಂತೆಯೇ ಉಣ್ಣೆ ಕಟ್ಟಡದೊಳಗಿನ ಉಣ್ಣೆ ದೊಡ್ಡದೊಂದು ಉಂಡೆ ತಯಾರಾಗುತ್ತಿತ್ತು. ಅದು ಬಹಳ ದೊಡ್ಡದಾದ ಶೋಧಿನಿಯ ಕೈಗಳಿಂದ ಜಾರಿ ಬಿದ್ದಿತ್ತು ಹಾಗೂ ಗಾಳಿಯಲ್ಲಿ ದೂರ ಹಾರಿತ್ತು. ಮೇಲೆ ಆಕಾಶದಲ್ಲಿ ಹಂಸಗಳ ಗುಂಪೊಂದು ಹಾರುತ್ತಿತ್ತು. ಅವುಗಳಲ್ಲೊಂದು ಹುಣ್ಣಿಮೆಯ ಚೆಂಡನ್ನು ಹಿಡಿದೇ ಬಿಟ್ಟಿತ್ತು. ಶೋಧಿನಿ ತಲೆ ಮೇಲೆತ್ತಿ ನೋಡಿದಳು. ಕೆಂಪು ಉಣ್ಣೆಯ ಉದ್ದನೆಯ ದಾರವೊಂದು ಆಕಾಶದಲ್ಲಿ ತೇಲಾಡುತ್ತಿತ್ತು. ಅದನ್ನು ಕಂಡು ಶೋಧಿನಿ ಚಪ್ಪಾಳೆ ತಟ್ಟತೊಡಗಿದಳು. ಚಪ್ಪಾಳೆ ಸಡ್ಡು ಕೇಳಿದ ಹಂಸ ಕೆಳಗೆ ನೋಡಿತು. ಅದು ನೆಲದಲ್ಲಿ ಶೋಧಿನಿಯನ್ನು ನೋಡುತ್ತಿತ್ತು. ಆದರೆ ಅಷ್ಟು ಎತ್ತರದಿಂದ ಸ್ಪಷ್ಟವಾಗಿ ಏನೂ ಕಾಣುತ್ತಿರಲಿಲ್ಲ. ಹಂಸ ತನ್ನ ಜಾತೆಗಾರನಾದ ನೋಡಿ ಏನು ಹೇಳ ಬಯಸಿದಳು ಹಾಗೂ ಉಣ್ಣೆಯ ಉಂಡೆ ಅದರ ಬಾಯಿಯಿಂದ ಜಾರಿ ಬಿದ್ದಿತ್ತು. ಶೋಧಿನಿ ಓಡುತ್ತಾ ಆಕಾಶದಿಂದ ಉಣ್ಣೆ ಬಿದ್ದಿದ್ದಲ್ಲಿಗೆ ತಲುಪಿದಳು. ಅವಳು ಉಣ್ಣೆಯ ಚೆಂಡನ್ನು ಹಿಡಿದು ಓಡಿ ಬಂದು ಅಜ್ಜಿಯ ಕೈ ಎತ್ತಿದಳು. ನದಿ ಬಹಳ ಸೆಕೆ ಆಗುತ್ತಿತ್ತು. ಅಜ್ಜಿ, ನನ್ನ ಜೊತೆ ನದಿಯಲ್ಲಿ ಸ್ನಾನ ಮಾಡಲು ಬರುತ್ತೀರಾ ಎಂದು ಕೇಳಿದಳು ಶೋಧಿನಿ. ಮನೆಯಿಂದ ನದಿ ಬಹಳ ದೂರ ಇತ್ತು. ಅಜ್ಜಿ ಮತ್ತು ಶೋಧಿನಿ ತಟಾಗದಲ್ಲಿ ಕುಳಿತುಕೊಂಡು ಅಲ್ಲಿಗೆ ತಲುಪಿದರು. ಅಲ್ಲಿ ಸ್ನಾನದ ಘಟ್ಟದಲ್ಲಿ ಬಹಳಷ್ಟು ಜನರು ಸ್ನಾನ ಮಾಡುತ್ತಿದ್ದರು. ದಂಡನೆಯ ಬಳಿ ಅಷ್ಟೊಂದು ವೇಗವಾಗಿ ನೀರು ಹರಿಯುತ್ತಿರಲಿಲ್ಲ. ಶೋಧಿನಿ ಕಾಗದದ ಅನೇಕ ದೋಣಿಗಳನ್ನು ಮಾಡಿ ತಂದಿದ್ದಳು. ಅವಳ ಒಂದು ದೋಣಿ ನೀರಿನಲ್ಲಿ ವೇಗವಾಗಿ ಚಲಿಸಿ ಬಹುದೂರ ಸಾಗಿತ್ತು. ಅಜ್ಜಿ ಒಬ್ಬ ದೋಣಿಯೊಂದಿಗೆ ಮಾತನಾಡಿದರು. ಆ ಬಳಿಕ ಇಬ್ಬರಿಗೂ ದೋಣಿಯಲ್ಲಿ ಕುಳಿತು ನದಿಯ ಮಧ್ಯಕ್ಕೆ ಹೋದರು. ದೋಣಿಯತ್ತ, ಇಲ್ಲಿ ನೀರು ತುಂಬಾ ಆಳವಾಗಿದೆ. ಒಂದರ ಮೇಲೊಂದು ನಿಂತರೆ 2 ಆನೆಗಳು ಮುಳುಗಿ ಹೋದವು ಎಂದ. ಓ ಶೋಧಿನಿ,
ಒಂದರ ಬೆನ್ನ ಮೇಲೊಂದು ಆನೆ ಮುಳುಗುತ್ತಿದೆಯೇ ಎಂದು ಆಶ್ಚರ್ಯಪಟ್ಟಳು. ಒಂದು ಬಂಗಾರದ ಬಣ್ಣದ ಮೀನು ನೀರಿನಿಂದ ಹೊರ ಹಾರಿತು. ಅದು ಶೋಧಿನಿಯ ಕೈಗೆ ತಗುಲುತ್ತಿತ್ತು. ಅವಳಿಗೆ ಜುಮ್ ಎನಿಸಿತು. ಶೋಧಿನಿಗೆ ಬಹಳ ಖುಷಿಯೋ ಖುಷಿ. ದೋಣಿ ನಡೆಸುವತ್ತ ಮತ್ತೆ ಬಾ ಶೋಧಿನಿ ಎಂದಳು. ನನಗೆ ನನ್ನ ಹೆಸರು ಗೊತ್ತಿರವೆಂದು ಚಕಿತಳಾದಳು ಶೋಧಿನಿ. ಹೌದು, ನಿನ್ನ ಅಮ್ಮನೂ ಗೊತ್ತು ಎಂದು ದೋಣಿಯುವ ಅವಳು ಚಿಕ್ಕವಳಾಗಿದ್ದಾಗ ನನ್ನವನನ್ನು ಇದುವೇ ದೋಣಿಯಲ್ಲಿ ಕೂರಿಸಿ ಕರೆದೊಯ್ಯುತ್ತಿದ್ದೆ ಎಂದು ನೆನಪಿಸಿಕೊಂಡ. ಅಜ್ಜಿ ಶೋಧಿನಿಯತ್ತ ನೋಡಿ ಮುಗುಳು ನಕ್ಕರು. ಚಂದ್ರ ಸೂರ್ಯ ಮುಳುಗುವುದಕ್ಕೆ ಸಿದ್ಧನಾಗಿದ್ದ. ಇವತ್ತು ಚಂದ್ರನಲ್ಲಿಗೆ ಹೋಗೋಣ ಎಂದು ಶೋಧಿನಿ ಅಜ್ಜಿಗೆ ಹೇಳಿದಳು. ಶೋಧಿನಿ ಮೊದಲು ಅಜ್ಜಿ ಸುತ್ತಾಡಲು ಬಳಸುವ ಕೋಲಿನ ಮೇಲೆ ಕುಳಿತಿದ್ದಳು. ಅದರ ಹಿಂದಿಗೆ ಚಂದ್ರನ ಮುಖವಿತ್ತು. ಎಚ್ಚರದಿಂದ ಇರಬೇಕು ಎನ್ನುತ್ತಾ ಶೋಧಿನಿ ಭಯಪಡಬೇಕಾಗಿಲ್ಲ ಎಂದಳು. ಸ್ವಲ್ಪ ತಡಿ, ನಾನು ನನ್ನ ಕನ್ನಡಕ ತೆರೆಯುತ್ತೇನೆ ಎಂದಳು ಅಜ್ಜಿ. ಸೂರ್ಯ ಎಂದು ಗಾಳಿಯಲ್ಲಿ ಕೋಲು ಮೆಲ್ಲೆ ಹಾರಿತು. ಮುಂದೆ ಶೋಧಿನಿ ಕುಳಿತಿದ್ದರೆ ಹಿಂದೆ ಅಜ್ಜಿ. ಅವರು ಆಕಾಶದಲ್ಲಿ ನೇಲೇರತೊಡಗಿದರು. ಮೇಲೆ ಇನ್ನೂ ಮೇಲೆ ಹಕ್ಕಿಗಳಿಗಿಂತಲೂ ಮೇಲೇರಿದರು. ಆಕಾಶದಲ್ಲಿ ಮೋಡಗಳಿಂದ ದಾಟಿ ಮತ್ತು ಮೆಲ್ಲನೆ ಎದುರು ಸ್ವಲ್ಪ ಸಮಯದಲ್ಲಿ ಕಣ್ಣಿಗೆ ಕಾಣದಷ್ಟು ದೂರ ಸಾಗಿದ್ದರು. ಮೋಡಗಳನ್ನು ದಾಟಿ ಹೋದರೂ ನಾವೆಲ್ಲರಿಗೂ ಈಗ ಅವರ ಯಾವಾಗ ವಾಪಸ್ ಬರುತ್ತಾರೆ ಎಂದು ಕೆಳಗಡೆ ಕಳಿಸ್ಕೊಂಡಲ್ಲ. ಇದುವರೆಗೂ ನಿಮ್ಮ ಮೆಚ್ಚಿನ ರೇಡಿಯೋ ಆಕ್ಟು 90.4 ಕಂಪನಾಂಕಗಳಲ್ಲಿ ವಿಶೇಷವಾದ ಕತೆ ಅಂತಲೇ ಹೇಳ್ಬೋದು. ಅಜ್ಜಿ ಮತ್ತು ಮೊಮ್ಮಗಳ ಕತೆ ತುಂಬ ಅದ್ಭುತವಾಗಿತ್ತು. ಅಜ್ಜಿ ಮೊಮ್ಮಗಳು ಎಲ್ಲೇ ಕರೆದ್ರೂ ಕರ್ಕೊಂಡು ಹೋಗ್ತಾ ಇದ್ಲು, ಎಲ್ಲವನ್ನು ತೋರಿಸ್ತಾ ಇದ್ಲು. ಅಜ್ಜಿಗೆ ತುಂಬಾ ಧೈರ್ಯವಿತ್ತು, ಏನನ್ನೂ ಎದುರ್ಕೊಳ್ತಾ ಇರಲಿಲ್ಲ. ಅಜ್ಜಿ ಮೊಮ್ಮಗಳ ಕಥೆಯಂತೂ ಬಹಳ ಸುಂದರವಾಗಿತ್ತು ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ ಕೆಳಗಡೆ ಮತ್ತೊಮ್ಮೆ ನಾನು ರೀಡಲ್ಲೋರ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಮತ್ತಷ್ಟು ಕಥೆಗಳನ್ನು ನಿಮ್ಮ ಜೊತೆ ಗೊತ್ತು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.